ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೆ ಇವತ್ತು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ BS ನರ್ಸಿಂಗ್ ಆರ್ಜೋಜಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಈ ಒಂದು ವಿಡಿಯೋ ಸ್ವಲ್ಪ MCQ ಬಗ್ಗೆ ಹೇಳ್ತೀನಿ, ಏನೆಲ್ಲ ಕ್ವಶನ್ಸ್ಗೆ ಆನ್ಸರ್ ರೈಟ್ಸ್ ಇದೆ ಒಂದೊಂದು. ಸೊ ನೋಡಿ, ಸೊ ಕ್ವಶನ್ಸು ಸ್ವಲ್ಪ ಆ್ಯಾವ್ರೇಜ್ ಅಂತಂದರೆ ಮಾಡ್ರೇಟ್ ಟು ಡಿಫಿಕಲ್ಟೇ ತೆಗೆದಿದ್ದಾರೆ. ಓಕೆ, ಸೊ ಗೊತ್ತಿರೋಗೆ ಫಸ್ಟ್ನೇ ಕ್ವಶನ್ ನಿಮಗೆ ಲೋವರ್ ಲಿಂಬು, ಓಕೆ, ಲೋವರ್ ಲಿಂಬ್ ಮಸಲ್ಸ್ನ ಕೇಳಿದರೆ ವಿತ್ ಡೈಗ್ರಾಮೆಟಿಕ್ ಆಗಿಬಿಟ್ಟು ಸ್ವಲ್ಪ ಕಷ್ಟನೇ ಆಗಿದೆ, ಗೊತ್ತಿದೆ, ಪರವಾಗಿಲ್ಲ. ಬಟ್ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಸ್ ಎಲ್ಲನೂ ಕೂಡ ಪರವಾಗಿಲ್ಲ, ಬರೆಯುವಂಥದ್ದೇ ಕ್ವಶನ್ಸ್. ಓಕೆ ಸರಿ, ಇವಾಗ ನಾನು MCQ ಆನ್ಸರ್ ಹೇಳ್ತಾ ಹೋಗ್ಬಿಡ್ತೀನಿ. ಸೊ ನಿಮಗೆ ಆನ್ಸರ್ ರೈಟ್ ಅಷ್ಟು ನೀವು ಟಿಕೌಟ್ ಮಾಡ್ಕೊಂತಂದ್ರೆ ಮಾಡ್ಕೋಬೋದು. 8ನೇದು ಬಂದುಬಿಟ್ಟು ಡಿ ಇದೆ. ಓಕೆ, 8ನೇದು ಡಿ ಹಾಕೋರಿ ಕ್ವಶನ್ಸು ಆನ್ಸರು. ಆ್ಯಂಡ್ 9ನೇದು ಬಂದುಬಿಟ್ಟು ಸಿ. ಓಕೆ, ಆನ್ಸರ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ಆ್ಯಂಡ್ 10ನೇದು ಬಂದುಬಿಟ್ಟು ನಿಮಗೆ ಎ ಆನ್ಸರ್ ಆಗಿರ್ತದೆ. ಆ್ಯಂಡ್ 11ನೇದು ಕ್ವಶನ್ಸಿಗೂ ಕೂಡ ಸಿ. ಓಕೆ, ಸ್ಪೈರಲ್ ಆರ್ಗನ್ ಆಗಿರ್ತದೆ. ಆ್ಯಂಡ್ 12ನೇದು ಕ್ವಶನ್ ಬಂದುಬಿಟ್ಟು ನಿಮಗೆ ಆಪ್ಷನ್ ಬಂದುಬಿಟ್ಟು ಎ ಆಗಿರ್ತದೆ. ಆ್ಯಂಡ್ 13ನೇದು ಕ್ವಶನ್ ಇದೆ ನೋಡಿ, 13ನೇದಕ್ಕೂ ಕೂಡ ಏನೇ ಆಗಿದೆ. ಓಕೆ, ಎರಡೂ ಕೂಡ. ಓಕೆ, 12 ಮತ್ತು 13 ಎರಡೂ ಕೂಡ ಎ, ಆಯಿತಾ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಫಿಸಿಯಾಲಜಿಗೆ ಹೋಗೋಣ. ಫಿಸಿಯಾಲಜಿಗೆ MCQ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಇದು ಕೂಡ ಈಸಿ ಇದೆ. ಓಕೆ, ಫಿಸಿಯಾಲಜಿ ಕ್ವಶನ್ ಪೇಪರ್ ಬರ್ದಿರ್ತಾರೆ, ಈಸಿ, ಪರವಾಗಿಲ್ಲ, ಆಯಿತಾ. ಸೊ ನೆಕ್ಸ್ಟ್ ಹೋಗೋಣಂತೆ. ಇದರಲ್ಲಿ ನಿಮ್ಗೆ MCQ ಹೇಳ್ತಾ ಹೋಗ್ತೀನಿ. 8ನೇದು ಬಂದುಬಿಟ್ಟು ಆಲ್ಮೋಸ್ಟ್ ಏನಂತಂದರೆ ಇದು ಕ್ವಶನ್ಸ್ ಆನ್ಸರ್ ಓದಿದ ತಕ್ಷಣ ಹಾಕೊಂಡಿರ್ತಾರೆ ಬಿ, ಆಯಿತಾ. ಬಿ ಕ್ವಶನ್ಸು ಲೈಸೋಸೋಮ್ಸ್, ಆಯಿತಾ. ಯಾಕಂತಂದರೆ ಆರ್ಗಾನಿಕ್ಸ್ ದಟ್ ಆಫ್ಟನ್ ನೋಸ್ ದ ಸೂಸೈಡಲ್ ಬ್ಯಾಗ್ ಈಸ್ ಅಂತಕ್ಕಂಥ ಲೈಸೋಸೋಮ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 9ನೇದು ಕ್ವಶನ್ಸ್ಗೆ ಆನ್ಸರ್ ಬಂದುಬಿಟ್ಟು ನಿಮಗೆ ಡಿ 225 ಗ್ರಾಮ್ ಅಂತ ಏನು ಕಾಣಿಸ್ತಿದೆ. ಸೊ 225. ಓಕೆ, ನೆಕ್ಸ್ಟು 10ನೇದು ಕ್ವಶನ್ಸ್ಗೆ ಆನ್ಸರ್ ಬಂದುಬಿಟ್ಟು ಸಿ ಸಿಗ್ತದೆ, ಫೈಬ್ರೊನೋಜನ್. ಓಕೆ, ನೆಕ್ಸ್ಟ್ 11ನೇದು ಕ್ವಶನ್ಸ್ ಏನು ಕಾಣ್ತಿದೆ ಅದಕ್ಕೂ ಕೂಡ ಏನಂತಂದರೆ ಸೀನೆ, ಅಂದರೆ 10, 11 ಎರಡೂ ಕೂಡ ಸೀನೆ ಇದೆ, ಆ್ಯಂಟ್ರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ನೆಕ್ಸ್ಟ್ 12ನೇ ಕ್ವಶನ್ಗೆ ಏನಂತಂದರೆ ಆನ್ಸರು ಬಿ. ಓಕೆ, 12ನೇದಕ್ಕೆ ಬಿ, 13ನೇದಕ್ಕೆ ಸಿ, ಮತ್ತೆ 13ನೇದಕ್ಕೆ ಸಿ. ಆ್ಯಂಡ್ ನೆಕ್ಸ್ಟ್ 14 ಲಾಸ್ಟ್ ಒಂದು ಕ್ವಶನ್ಸ್ಗೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಗಿದೆ, ಆಯಿತಾ. ಸೊ ನೋಡಿ, ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ, ಯಾರೆಲ್ಲ ಚೆಕ್ಔಟ್ ಮಾಡ್ಕೊಂಡಿಲ್ಲ, ಇಷ್ಟೇ MCQ ಆನ್ಸರು. ಸೊ ಈಗ ನೋಡಿ, ನೆಕ್ಸ್ಟ್ ಪೇಪರ್ಗೆ ರೆಡಿ ಆಗಿ. ಓಕೆ, ನೆಕ್ಸ್ಟ್ ಪೇಪರ್ಗೆ ಚೆನ್ನಾಗಿ ಓದ್ಕೊಳ್ಳಿ, ಆಯಿತಾ. ಥ್ಯಾಂಕ್ ಯು, ಬಾಯ್.